ಉಪಚುನಾವಣೆಗಳ ರಣಕಣದಿಂದಲೇ ಇವತ್ತಿನ ಪಾರ್ಟಿ ರೌಂಡ್ಸ್ ಅನ್ನು ಆರಂಭಿಸ್ತಾ ಇದ್ದೀವಿ. ಬಾಗಲಕೋಟೆ ಗೆಲ್ಲುವುದಕ್ಕೆ ಎರಡು ಪಕ್ಷಗಳು ಹಠಕ್ಕೆ ಬಿದ್ದಂತೆ ಪ್ರಚಾರ ನಡೆಸ್ತಾ ಇದ್ದಾವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಠಿಕಾಣಿ ಹೂಡಿ ಪ್ರಚಾರ ನಡೆಸಿದರೆ, ಇನ್ನೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ಅಲ್ಲೇ ಇದ್ದಾರೆ. ಬಿವೈ ವಿಜಯೇಂದ್ರ ಲಿಂಗಾಯತ ಬಾಹುಳ್ಯದ ಪ್ರದೇಶಗಳಲ್ಲಿ ಪ್ರಚಾರ ನಡೆಸಿದ್ರೆ, ಕುರುಬ ಸಮುದಾಯದ ಮತಗಳನ್ನ ಟಾರ್ಗೆಟ್ ಮಾಡಿಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿರುಸಿನ ಪ್ರಚಾರ ನಡೆಸಿದ್ರು. ಇನ್ನೇನು ಎರಡನೇ ಹಂತದ ಪ್ರಚಾರಕ್ಕೂ ಅಲ್ಲಿಗೆ ಬರ್ತಾರಂತೆ ಮುಖ್ಯಮಂತ್ರಿಗಳು. ಮೂರು ನಾಲ್ಕು ಮತ್ತೆರಡು ದಿನಗಳ ಪ್ರಚಾರ ಮಾಡ್ತಾರೆ. ಬಾಗಲಕೋಟೆ ಪ್ರಚಾರ ಮುಗಿಸಿ ಮುಖ್ಯಮಂತ್ರಿಗಳು ದಾವಣಗೆರೆಗೆ ಹೋದರೆ, ದಾವಣಗೆರೆ ಪ್ರಚಾರ ಮುಗಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಬಾಗಲಕೋಟೆಗೆ ಬಂದರು. ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಚಿವ ಸತೀಶ್ ಜಾರಕಿಹೊಳಿ, ಸಚಿವ ಕೆಎಚ್ ಮುನಿಯಪ್ಪ, ಸಚಿವ ಆರ್.ಬಿ. ತಿಮ್ಮಾಪುರ್ ಮುಂತಾದವರುಗಳ ಜೊತೆಗೆ ಸತತ 3 ತಾಸು ಸಭೆ ನಡೆಸಿದ್ರು ಉಪಮುಖ್ಯಮಂತ್ರಿಗಳು. ಸಭೆಯ ನಂತರ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾತಾಡಿದ್ರು, ಕೇಳಿಸ್ಕೊಳ್ಳಿ ಒಮ್ಮೆ. में होने वाले दोनों उपचुनाव जहां दो विचारधाराओं की लड़ाई तो है, पर उसके साथ साथ कर्नाटक में समावेशी विकास, जन कल्याण, जन जागृति और जन ताकत एक तरफ कांग्रेस के रूप में खड़ी है, दूसरी तरफ नफरत, विनाश, विघटन, बंटवारा वो भाजपा का रास्ता है. कांग्रेस 5 गारंटीज के माध्यम से लगभग 3.25 वर्ष में 5.5 करोड़ से अधिक कर्नाटक के भाई बहनों के बैंक खाते में 1,31,000 करोड़ रुपया ट्रांसफर कर चुकी है, जिससे लोग इस सरकार में हिस्सेदार बन गए हैं, मालिक बन गए हैं. हम लोगों के सेवक, उनके नौकर हैं और लोग इस सरकार के मालिक हैं. दूसरी तरफ बीजेपी का एजेंडा है 5 गारंटी खत्म करो ताकि उनका कमीशन चालू हो. आज 1 अप्रैल है. जो अंग्रेज लोग हैं वो 1 अप्रैल को अप्रैल फूल्स डे भी कहते हैं. हम लोग तो नहीं कहते, हमारी तो संस्कृति और संस्कार अलग है, पर ये सही है कि अलग अलग मुल्कों की अलग अलग संस्कृति है. मोदी सरकार और बीजेपी ने 1 अप्रैल को पूरे देश की जेब काटने के लिए इस्तेमाल किया है. ಇನ್ನೊಂದು ಕಡೆ ಬಾಗಲಕೋಟೆಯಲ್ಲಿ ಭರ್ಜರಿ ಪ್ರಚಾರ ನಡೆಸ್ತಾ ಇರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಬಾಕಿ ಉಳಿದಿರೋ ಹುದ್ದೆಗಳನ್ನು ಭರ್ತಿ ಮಾಡೋ ಯೋಗ್ಯತೆ ಇಲ್ಲ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಸಿದ್ದರಾಮಯ್ಯನವರು ಶ್ವೇತಪತ್ರ ಹೊರಡಿಸಲಿ.
ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಕ್ಕೆ ಪೆನ್ಷನ್ ಕೊಡೋದಕ್ಕಾಗ್ತಿಲ್ಲ. ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೂ ಸಾಲ ಮಾಡ್ತಿದ್ದಾರೆ. ಶ್ವೇತಪತ್ರ ಹೊರಡಿಸಲಿ ಮುಖ್ಯಮಂತ್ರಿಗಳು ಅಂತ. भारतीय जनता पार्टी की ಕಳೆದ 2-3 ದಿನಗಳಿಂದ ಬಾಗಲಕೋಟೆಯಲ್ಲಿ ಬಿಡಾರ ಹೊರಟಿರ್ತಕ್ಕಂಥ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಏನೆಲ್ಲ ಹೇಳ್ತಾರೆ ಅನ್ನೋಂಥದ್ದನ್ನು ಈಗ ಅವ್ರನ್ನ ಕೇಳೋಣ. ಸರ್, ಇವತ್ತಿನ ದಿವಸ ಮುಖ್ಯವಾಗಿ ಭಾಳಷ್ಟು ಶ್ವೇತಪತ್ರದ ಬಗ್ಗೆ ಚರ್ಚೆ ಆಗ್ತದೆ. ಈಗ CM ಸಿದ್ದರಾಮಯ್ಯವರು ಕೂಡ ಅದರ ಬಗ್ಗೆ ಆಕ್ಷೇಪಣೆ ವ್ಯಕ್ತ ಇದ್ದಾರೆ. ತಾವೇನು ಹೇಳ್ತಾರೆ ಮೊದಲೇದಾಗಿ? ಅಲ್ಲ ರೀ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಶ್ವೇತಪತ್ರ ಹೊರಡಿಸಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಅಂತ ಹೇಳಿದ್ರೆ ಯಾಕೆ ಅಷ್ಟೊಂದು ಹರೆ ಆಯ್ತಾ ಇದ್ದ ನನಗಂತೂ ಅರ್ಥ ಆಗ್ತಾಯಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಇರೋ ಯೋಗ್ಯತೆಗೆ ಸ್ವಾತಂತ್ರ್ಯ ಹೋರಾಟಗಾರ ಕುಟುಂಬಕ್ಕೆ ಒಂದು ಪಿಂಚಣಿ ಕೊಡ್ತಕ್ಕಂಥ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. 2.25-3 ಲಕ್ಷ ನೇರ ನೇಮಕಾತಿಗಳು ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. ಲಾಠಿ ಚಾರ್ಜ್ ಮಾಡ್ತಾರೆ ಯುವಕರ ಮೇಲೆ. ಇವತ್ತು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ. ಆಡಳಿತ ಪಕ್ಷದ ಶಾಸಕರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತೇವೆ ಅಂತ ಹೇಳಿದ್ದಾರೆ. ಇದು ಸಾಕಾಗೋದಿಲ್ಲ ಅವ್ರಿಗೆ? ಹಾಗಾದರೆ ಏನು? ಈಗ ಮೊನ್ನೆ ಬಾಗಲಕೋಟೆ ಬಂದು ಚುನಾವಣೆ ಏನೇನು ಉಪಚುನಾವಣೆ ಬರುತ್ತೆ ಅನ್ನೋ ಟೈಮಲ್ಲಿ ಮೆಡಿಕಲ್ ಕಾಲೇಜಿಗೆ ಗುದ್ಲಿ ಪೂಜೆ ಮಾಡಿ ಹೋಗಿದ್ದಾರೆ. ಯಾಕೆ 3 ವರ್ಷ ಗುದ್ಲಿ ಕಾಣ್ತಾ ಇರಲಿಲ್ವ? ಸಿಕ್ಕಿರಲಿಲ್ವ ಇವ್ರಿಗೆ? ಎಲ್ಲೋಗಿತ್ತು ಇವ್ರು ಗುದ್ಲಿ? ಹಾಗಾದರೆ ಅಂದರೆ ಕಳೆದ 3 ವರ್ಷದಲ್ಲಿ ಯಾವುದೇ ಒಂದು ಹೊಸ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ಗುದ್ಲಿ ಪೂಜೆ ಮಾಡದೇ ಇರತಕ್ಕಂಥ ನಾಲಾಯಕ ಕಾಂಗ್ರೆಸ್ ಸರ್ಕಾರ ಇದು. ಕಾರಣ ಏನು? ಗ್ಯಾರಂಟಿಗಳಿಂದ ಅವ್ರ ಕೈ ಕಟ್ಟಾಕೊಂಡಿದ್ದಾರೆ. ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಇವತ್ತು ಸಾಲ ಮಾಡುವಂಥ ಪರಿಸ್ಥಿತಿಗೆ ಬಂದಾಗಿದೆ. ಬಡ್ಡಿ ಕಟ್ಟೋದಕ್ಕೆ ಸಾಲವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಶ್ವೇತಪತ್ರ ಕೇಳೋದ್ರಲ್ಲಿ ತಪ್ಪೇನಿದೆ? ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಯಾಕಷ್ಟೊಂದು ಸಿಟ್ಟು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು? ಇವತ್ತು 2 ಚುನಾವಣೆಗಳ ಪೈಕಿ ದಾವಣಗೆರೆಯನ್ನು ಎಲ್ಲೊಂದು ಕಡೆ CM ಅವರು ನಿರ್ಲಕ್ಷ್ಯ ಮಾಡಿ ಬಾಗಲಕೋಟೆಯಲ್ಲೇ ಬಿಡಾರ ಹೆಚ್ಚಾಗಿ ಊಡಾಗಿರುವಂಥದ್ದು, ಈ ಬಗ್ಗೆ ನೋಡೋದಾದ್ರೆ ನಾನು ಮೊನ್ನೆಯಿಂದನೂ ಕೂಡ ಹೇಳ್ತೇನೆ, ಯಾಕೆ ಮುಖ್ಯಮಂತ್ರಿಗಳೇ ಸೋಲಿನ ಭಯ ನಿಮಗೆ ಕಾಡ್ತಾ ಇದೆಯಾ? ಆ ಸೋಲಿನ ಭಯದ ಕಾರಣದಿಂದಲೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನೋದನ್ನು ಮರೆತು ಜಿಲ್ಲಾ ಪಂಚಾಯತಿ ಸದಸ್ಯರ ಥರ ಇಲ್ಲಿ ಬಂದು ಇಲ್ಲಿ ಕೂತಿದ್ದಾರೆ. ಇರಲಿ, ಅವ್ರ ಪ್ರಯತ್ನ ಅವ್ರು ಮಾಡಲಿ, ನಾನು ಪ್ರಯತ್ನ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಆದರೆ 15 ಜನ ಸಚಿವರು ಎಲ್ಲ ಸೂಟ್ ಕೇಸು ಮೂಟೆಗಳು ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಹಿಡ್ಕೊಂಡು ಬಂದಿದ್ದಾರೆ. ಅಷ್ಟಾದರೂ ಕೂಡ ಇನ್ನೂ ಕೂಡ ಅವರು ಗೆಲುವಿನ ಹತ್ರನೂ ಕೂಡ ಬರೋಕ್ಕಾಗ್ತಾಯಿಲ್ಲ ಅಂತ ಹೇಳಿದರೆ ಜನರು ಎಷ್ಟು ಬೇಸತ್ತಿದ್ದಾರೆ ಈ ಬೇಜವಾಬ್ದಾರಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಅಂತೇಳಿ ಅದರಲ್ಲೇ ಗೊತ್ತಾಗ್ತದೆ. ಸರ್, ಈ ಒಂದು ಬಾಗಲಕೋಟೆ ಫಲಿತಾಂಶ ಅವರದ್ದು CM ಸ್ಥಾನದ ಮೇಲೆ ಏನು ಪರಿಣಾಮ ಬೀರ್ಬೋದು ಅಂತ ಸರ್? ಬಾಗಲಕೋಟೆ, ದಾವಣಗೆರೆ ಈ ಪರಿಣಾಮ, BJP ಗೆದ್ದಿರೋ ಪರಿಣಾಮ ಖಂಡಿತವಾಗಿ ರಾಜ್ಯದ ಮೇಲೆ ಪರಿಣಾಮ ಬೇರೆ ಬೀಳ್ತದೆ. ಆದರೆ ಮುಖ್ಯಮಂತ್ರಿಗಳು irrespective of the outcome of Bagalkot and Davangere South is bound to resign. ಈಗ ಸುಮ್ಮನೆ ಕತೆ ಹೊಡಿತಾರೆ ಅಷ್ಟೇ ಇಲ್ಲಿ ಬಂದು ಬಾಗಲಕೋಟೆನಲ್ಲಿ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜು ಕರ್ಗಳ ಜೊತೆ ಮಲ್ಲಿಕಾರ್ಜುನ ಸುಮನಿ, ASNL ನ್ಯೂಸ್ಗೆ. ರಾಜ್ಯದ ಆರ್ಥಿಕತೆಯ ಬಗ್ಗೆ ಶ್ವೇತಪತ್ರ ಹೊರಡಿಸಬೇಕು ಅನ್ನುವ ವಿಜಯೇಂದ್ರರ ಹೇಳಿಕೆಗೆ ಟ್ವೀಟ್ ಮೂಲಕ ಪ್ರತಿಕ್ರಿಯಿಸಿದ್ದಾರೆ ಮುಖ್ಯಮಂತ್ರಿಗಳು. ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿ ಬಗ್ಗೆ ಶ್ವೇತಪತ್ರ ಹೊರಡಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಒತ್ತಾಯಿಸಿರುವುದು ಆರ್ಥಿಕ ಕ್ಷೇತ್ರದ ಬಗೆಗಿನ ಅವರ ಅಜ್ಞಾನ ಮತ್ತು ಆಡಳಿತದ ಅನುಭವದ ಕೊರತೆ ಮತ್ತು ರಾಜಕೀಯ ಹತಾಶೆಯನ್ನು ತೋರಿಸುತ್ತದೆ. ಕಳೆದ ತಿಂಗಳಷ್ಟೇ ಈ ಆರ್ಥಿಕ ವರ್ಷದ ಆಯವ್ಯಯ ಪತ್ರವನ್ನು ನಾನು ಮಂಡಿಸಿದ್ದೇನೆ. ಅದು ಅಂಕಿಅಂಶಗಳ ಕಾಗದದ ಕಂತೆ ಅಲ್ಲ. ರಾಜ್ಯದ 7 ಕೋಟಿ ಕನ್ನಡಿಗರಿಗೆ ಒಪ್ಪಿಸಿರುವ ಪ್ರಾಮಾಣಿಕ ಲೆಕ್ಕಪತ್ರ.
ಆ ಆಯವ್ಯಯವನ್ನ ವಿಧಾನಮಂಡಲದ ಉಭಯ ಸದನಗಳು ಒಪ್ಪಿಕೊಂಡು ಅಂಗೀಕರಿಸಿವೆ. ಇದೇ ನಮ್ಮ ಶ್ವೇತಪತ್ರ ಅಂತ ಮುಖ್ಯಮಂತ್ರಿಗಳ ಟ್ವೀಟ್. ರಾಜ್ಯದ ಆರ್ಥಿಕತೆಯ ಬಗ್ಗೆ ಶ್ವೇತಪತ್ರ ಹೊರಡಿಸಬೇಕು ಅನ್ನುವ ವಿಜಯೇಂದ್ರರ ಆಗ್ರಹಕ್ಕೆ ಉತ್ತರ. ಬಾಗಲಕೋಟೆಯಲ್ಲಿ ಮುಖ್ಯಮಂತ್ರಿಗಳ ಪ್ರಚಾರ ಮುಗಿಸಿ ದಾವಣಗೆರೆಗೆ ಹೋದ್ರು. ಈಗ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಬಂದು ಪ್ರಚಾರ ಮುಂದುವರೆಸಿದ. ದಾವಣಗೆರೆಯಲ್ಲಿ ಡಾಕ್ಟರ್ ಯತೀಂದ್ರ ಪ್ರಚಾರ. HY ಮೇಟಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಉಮೇಶ್ ಮೇಟಿ ಅವರನ್ನ ಓಟು ಕೊಟ್ಟು ಗೆಲ್ಲಿಸಿ ಅಂತ. ಮೇಟಿ ಅವರು ಎಂಥ ವ್ಯಕ್ತಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಅದ್ರ ಭೇದ ಭಾವ ಅನ್ನೋದೇ ಅವರ ಹತ್ರ ಇರಲಿಲ್ಲ. ಸೊ ಅಂಥ ಒಬ್ಬ ಒಳ್ಳೆ ರಾಜಕಾರಣಿ ಮೇಟಿ ಅವರು. ಇವತ್ತು ಅಂಥವ್ರನ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಅಂಥ ಒಬ್ಬ ಶಾಸಕರಿಗೆ ನಾವು ಗೌರವ ಸಲ್ಲಿಸಬೇಕು ಅಂತಂದ್ರೆ, ಅವ್ರ ಆತ್ಮಕ್ಕೆ ಶಾಂತಿ ಕೋರಬೇಕು ಅಂತಂದ್ರೆ, ಇವತ್ತು ಅವ್ರ ಮಗನ್ನೇ ನಾವು ಅವರ ಸ್ಥಾನಕ್ಕೆ ತುಂಬಬೇಕು ಅಂತೇಳಿ ಸ್ಪರ್ಧೆಗೆ ಇಳಿಸಿದ ಉಪಚುನಾವಣೆಯಲ್ಲಿ. ಅವ್ರ ಆತ್ಮಕ್ಕೆ ಶಾಂತಿ ಕೋರಬೇಕು ಅಂದರೆ ಅವ್ರ ಮಗನ್ನ ನೀವು ಗೆಲ್ಸೋದ್ರ ಮೂಲಕ ನೀವೆಲ್ಲ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೋರಬೇಕು, ಅವ್ರಿಗೆ ನಿಜವಾದ ಗೌರವ ಸಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಮೇಟಿ ಅವರು ಎಂಥ ವ್ಯಕ್ತಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಅದ್ರ ಭೇದ ಭಾವ ಅನ್ನೋದೇ ಅವರ ಹತ್ರ ಇರಲಿಲ್ಲ. ಸೊ ಅಂಥ ಒಬ್ಬ ಒಳ್ಳೆ ರಾಜಕಾರಣಿ ಮೇಟಿ ಅವರು. ಇವತ್ತು ಅಂಥವ್ರನ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಅಂಥ ಒಬ್ಬ ಶಾಸಕರಿಗೆ ನಾವು ಗೌರವ ಸಲ್ಲಿಸಬೇಕು ಅಂತಂದ್ರೆ, ಅವ್ರ ಆತ್ಮಕ್ಕೆ ಶಾಂತಿ ಕೋರಬೇಕು ಅಂತಂದ್ರೆ, ಇವತ್ತು ಅವ್ರ ಮಗನ್ನೇ ನಾವು ಅವರ ಸ್ಥಾನಕ್ಕೆ ತುಂಬಬೇಕು ಅಂತೇಳಿ ಸ್ಪರ್ಧೆಗೆ ಇಳಿಸಿದ ಉಪಚುನಾವಣೆಯಲ್ಲಿ. ಅವ್ರ ಆತ್ಮಕ್ಕೆ ಶಾಂತಿ ಕೋರಬೇಕು ಅಂದರೆ ಅವ್ರ ಮಗನ್ನ ನೀವು ಗೆಲ್ಸೋದ್ರ ಮೂಲಕ ನೀವೆಲ್ಲ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೋರಬೇಕು, ಅವ್ರಿಗೆ ನಿಜವಾದ ಗೌರವ ಸಲ್ಲಿಸಬೇಕು ಅಂತೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.